ಈ ತರ ನಾರ್ಮಲ್ ಆದ ಬೆಟಾ ಫಿಶ್ ಅನ್ನು ಮನೆಯಲ್ಲಿ ಸಾಕಿ ಬೋರ್ ಆಗಿದ್ದೀರಾ? ನಿಮ್ಗೆ ಏನಾದರೂ ಸ್ಪೆಷಲ್ ಆದ ಬೆಟಾ ಫಿಶ್ ಬೇಕಾದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಇವತ್ತು ನಾನು ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡೋದು ವೈಲ್ಡ್ ಬೆಟಾ ಫಿಶ್. ನಿಮ್ಮ ಮನೆಯಲ್ಲಿರುವ ನಾರ್ಮಲ್ ಆದ ಬೆಟಾ ಫಿಶ್‌ನ ವೈಲ್ಡ್ ಕಸಿನ್ಸ್. ನಿಮ್ಮ ಮನೆಯಲ್ಲಿರುವ ನಾರ್ಮಲ್ ಆದ ಬೆಟಾ ಫಿಶ್ ಈ ವೈಲ್ಡ್ ಬೆಟಾ ಫಿಶ್ ಇಂದಾನೆ ಒರಿಜಿನೇಟ್ ಆಗಿರೋದು. ವೈಲ್ಡ್ ಬೆಟಾ ಫಿಶ್‌ನ ಕೇರ್, ಅದೆಲ್ಲಿಂದ ಒರಿಜಿನೇಟ್ ಆಗಿದೆ, ಅದಕ್ಕೆ ಹೇಗೆ ಬ್ರೀಡಿಂಗ್ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಇಂಡಿಯನ್ ಅಕ್ವೇರಿಯಂ ಮಾರ್ಕೆಟ್ ಅಲ್ಲಿ ನೀವು 4 ವೆರೈಟೀಸ್ ಆಫ್ ವೈಲ್ಡ್ ಬೆಟಾ ಫಿಶ್ ಅನ್ನು ನೀವು ನೋಡಬಹುದು. ಈ 4 ವೆರೈಟೀಸ್ ಅನ್ನು ನಾನು ಕೂಡ ಸೇಲ್ ಮಾಡಿದ್ದೇನೆ. ಬಟ್ ಈ 4 ವೆರೈಟೀಸ್ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸೊ ಫಸ್ಟ್ ಆಗಿ ಬರುವ ವೆರೈಟಿ ಸ್ಮರಗ್ಡಿನಾ. ಇದರ ಬಾಡಿಯಲ್ಲಿ ಸ್ನೇಕ್ ತರ ಫಿನ್ಸ್ ಇರ್ತದೆ. ಇದರ ಮುಖವನ್ನು ನೀವು ಜೂಮ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು, ಅದು ಹಾವಿನ ತರನೇ ಕಾಣ್ತದೆ. ಇವುಗಳು ನಾರ್ತ್ ಈಸ್ಟ್ ಥೈಲ್ಯಾಂಡ್ ಮತ್ತೆ ಲಾವೋಸಿನ ಶಾಲೋ ವಾಟರ್ಸ್ ಅಲ್ಲಿ ಕಂಡು ಬರ್ತವೆ. ಮತ್ತೆ ಇದಕ್ಕೆ ಬೇಕಾಗಿರೋ ಟೆಂಪರೇಚರ್ 23 ಡಿಗ್ರಿಯಿಂದ 28 ಡಿಗ್ರಿಯ ಒಳಗಡೆ ಇರಬೇಕು. ಇವುಗಳಿಗೆ ಸರಿಯಾದ ಪ್ಲಾಂಟೆಡ್ ಅಕ್ವೇರಿಯಂ ಕೊಡಲಿಲ್ಲ ಅಂದ್ರೆ ಇವುಗಳ ಈ ತರ ಶೈನ್ ಬರುವ ಕಲರ್ ನಿಮಗೆ ಕಾಣಲ್ಲ. ಓಕೆ, ಇವಾಗ ನಾವು ನೆಕ್ಸ್ಟ್ ಫಿಶ್ಗೆ ಹೋಗೋಣ. ಈ ವೈಲ್ಡ್ ಬೆಟಾಸಿನ ಲಿಸ್ಟ್ ಅಲ್ಲಿ ನಾವು ನೆಕ್ಸ್ಟ್ ಆಗಿ ನೋಡುವ ಫಿಶ್ ಬೆಟಾ ಮಹಾಚಾಯ್. ಇದು ಥೈಲ್ಯಾಂಡಿನ ಸಮುದ್ ಸಕೋನ್ ಅನ್ನುವ ಪ್ಲೇಸ್ ಇಂದ ಒರಿಜಿನೇಟ್ ಆಗಿರೋದು. ಇದು ಅಲ್ಲಿಯ ಬ್ರಾಕಿಶ್ ವಾಟರ್ ಅಲ್ಲಿ ಇರುವುದು. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ವಾಟರ್ ಕೂಡ ಹ್ಯಾಂಡಲ್ ಮಾಡ್ತದೆ. ಇವುಗಳಿಗೆ ಡಾರ್ಕ್ ಆದ ವಾಟರ್ ಟ್ಯಾಂಕ್ ಇದ್ರೆ ತುಂಬಾನೇ ಇಷ್ಟ. ಇದರ ಬಾಡಿಯಲ್ಲಿ ಇರುವ ಶೈನ್ ಅನ್ನು ನೀವು ಇಡೀ ದಿನ ನೋಡ್ತಾನೆ ಇರಬಹುದು. ವಾಟರ್ ಟೆಂಪರೇಚರ್ 24 ಡಿಗ್ರಿಯಿಂದ 28 ಡಿಗ್ರಿಯ ಒಳಗಡೆ ಇದ್ರೆ ಇವುಗಳಿಗೆ ತುಂಬಾನೇ ಇಷ್ಟ. ಇವುಗಳು ಕಾರ್ನಿವೋರಸ್. ಸೊ ಇವುಗಳಿಗೆ ನೀವು ವೆಜ್ ಮತ್ತೆ ನಾನ್ ವೆಜ್ ಎರಡೂ ತಿನ್ನಿಸಬಹುದು. ಬ್ರೈನ್ ಶ್ರಿಪ್, ಡ್ಯಾಫ್ನಿಯಾ, ಬ್ಲಡ್ ವರ್ಮ್ಸ್ ಇವುಗಳನ್ನು ನೀವು ಅಟ್ಲೀಸ್ಟ್ 2 to 3 ಟೈಮ್ಸ್ ವೀಕ್ಲಿ ಕೊಡಬಹುದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಬೇರೆ ದಿನಕ್ಕೆ ನೀವು ಕ್ವಾಲಿಟಿ ಆದ ಬೆಟಾ ಪೆಲೆಟ್ಸ್ ಕೊಡಿ. ಅಂಡ್ ಎಸ್, ಇವುಗಳು ಟೆರಿಟೋರಿಯಲ್. ಸೊ ನೀವು ಒಂದೇ ಅಕ್ವೇರಿಯಂ ಅಲ್ಲಿ ಎರಡು ಮೇಲ್ ಅನ್ನು ಹಾಕ್ಲಿಕ್ಕೆ ಆಗಲ್ಲ. ಮೇಲ್ ಫಿಮೇಲ್ ಕೂಡ ಇದ್ರು ಅದು ಫೈಟ್ ಮಾಡ್ತದೆ. ಸೊ ಯಾವಾಗ್ಲೂ ಇದನ್ನು ಸಿಂಗಲ್ ಆಗಿ ಇಡುವುದು ತುಂಬಾನೇ ಒಳ್ಳೇದು. ಅಂಡ್ ಬ್ರೀಡಿಂಗ್ ಟೈಮ್ ಅಲ್ಲಿ ಮಾತ್ರ ನೀವು ಫಿಮೇಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಿ ಇವುಗಳು ಫ್ಲೇರಿಂಗ್ ಮಾಡೋದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ಇವುಗಳು ಎಷ್ಟು ಟೆರಿಟೋರಿಯಲ್ ಅಂತ. ನೆಕ್ಸ್ಟ್ ಆಗಿ ನಮ್ಮ ಲಿಸ್ಟ್ ಅಲ್ಲಿ ಬರುವ ಫಿಶ್ ನ ಹೆಸರು ಬೆಟಾ ಸ್ಪ್ಲೆಂಡನ್ಸ್. ಇದು ಸೆಂಟ್ರಲ್ ಥೈಲ್ಯಾಂಡ್ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುವ ಫಿಶ್. ಇದು ಅಲ್ಲಿಯ ಗದ್ದೆಗಳಲ್ಲಿ ಮತ್ತೆ ನಿಂತಿರುವ ನೀರುಗಳಲ್ಲಿ ಇರ್ತದೆ. ನಮ್ಮ ಮನೆಗಳಲ್ಲಿ ಮತ್ತೆ ಶಾಪ್ ಅಲ್ಲಿ ನೋಡುವ ಬೆಟಾ ಫಿಶ್ಗೆ ಇವುಗಳೇ ಪೂರ್ವಜರು. ಇವುಗಳಿಗೆ ನೀರಿನ ಟೆಂಪರೇಚರ್ 24 to 29 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಒಳ್ಳೇದು. ನಿಮ್ಮ ಹತ್ರ ವೈಲ್ಡ್ ಬೆಟಾ ಫಿಶ್ ಇದ್ರೆ ನೀವು ಒಂದು ವಿಷಯವನ್ನು ನೋಟ್ ಮಾಡಬೇಕು. ಏನಂದ್ರೆ ಇದಕ್ಕೆ ಲಿಡ್ ಅಥವಾ ಮುಚ್ಚಳದಿಂದ ಇದರ ಟಾಪ್ ಅನ್ನು ಕವರ್ ಮಾಡಿ. ಯಾಕಂದ್ರೆ ಇವುಗಳಿಗೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಹೊರಗೆ ಹಾರ್ತದೆ. ಸೊ ಇದರ ಟಾಪ್ ಯಾವಾಗ್ಲೂ ಕ್ಲೋಸ್ ಆಗಿ ಇರಲಿ. ಈ ಲಿಸ್ಟ್ ಅಲ್ಲಿ ಬರುವ ನೆಕ್ಸ್ಟ್ ಆದ ಫಿಶ್ ಯಾವ್ದಂದ್ರೆ ವೈಲ್ಡ್ ಬೆಟಾ ಇಂಬೆಲಿಸ್. ಇದು ನನ್ನ ಫೇವರೇಟ್ ಅಂತಾನೆ ಹೇಳ್ಬೋದು. ಈ ಫಿಶ್ ಸದರ್ನ್ ಥೈಲ್ಯಾಂಡ್ ಮತ್ತೆ ಮಲೇಷಿಯಾನ ವಾಟರ್ಸ್ ಗೆ ಬಿಲಾಂಗ್ ಆಗುವ ಫಿಶ್. ನಾನು ಆಲ್ರೆಡಿ ದೇವದಾಸ್ ಅಂತ ಒಂದು ವಿಡಿಯೋ ಮಾಡಿದ್ದೇನೆ ನನ್ನ ಹತ್ರ ಇರುವ ಫಿಶ್. ಅದು ಕೂಡ ವೈಲ್ಡ್ ಬೆಟಾ ಇಂಬೆಲಿಸ್. ಎಲ್ಲ ವೈಲ್ಡ್ ಬೆಟಾಸ್ ಅಲ್ಲಿ ಈ ವೈಲ್ಡ್ ಬೆಟಾ ಮಾತ್ರ ಸ್ವಲ್ಪ ಸ್ಪೆಷಲ್ ನಂಗೆ. ಯಾಕಂದ್ರೆ ಇದು ಈಸಿ ಟು ಕೇರ್, ಈಸಿ ಟು ಬ್ರೀಡ್. ಜಸ್ಟ್ ದ್ಯಾಟ್ ಇದಕ್ಕೆ ಪ್ಲಾಂಟೆಡ್ ಸೆಟಪ್ ಕೊಡಬೇಕು ಮತ್ತೆ ಟ್ಯಾನಿನ್ ವಾಟರ್ ಯೂಸ್ ಮಾಡಬೇಕು. ಟ್ಯಾನಿನ್ ವಾಟರ್ ಅಂದ್ರೆ ಏನಿಲ್ಲ, ನೀರಲ್ಲಿ ಆಲ್ಮಂಡ್ ಲೀಫ್ ಅನ್ನು ಆಡ್ ಮಾಡಿದಾಗ ನೀರಿನ ಕಲರ್ ಚೇಂಜ್ ಆಗ್ತದಲ್ಲ, ಅದಕ್ಕೆ ಟ್ಯಾನಿನ್ ವಾಟರ್ ಅಂತ ಹೇಳ್ತಾರೆ. ಯಾವುದೇ ಬೆಟಾ ಫಿಶ್ ಆಗಲಿ ನೀವು ಮೇಲ್ ಮತ್ತೆ ಫಿಮೇಲ್ ಅನ್ನು ಸೆಪರೇಟ್ ಇಡುವುದೇ ಒಳ್ಳೇದು. ಮತ್ತೆ ಸ್ವಲ್ಪ ಮಾಡರೇಟ್ ಲೆವೆಲ್ ಆಫ್ ಪ್ಲಾಂಟೆಡ್ ಟ್ಯಾಂಕ್ ಆಗಿರಲಿ. ಒಂದು ವೇಳೆ ನೀವು ಮೇಲ್ ಬೆಟಾ ಫಿಶ್ ಗಳನ್ನು ಒಟ್ಟಿಗೆ ಇಟ್ಟರೆ ಅವುಗಳು ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದ್ರೆ ಅವುಗಳು ಹೈಲಿ ಟೆರಿಟೋರಿಯಲ್. ನಾನು ನನ್ನ ಕಸ್ಟಮರ್ಸ್ ಅಲ್ಲಿ ಇದು ಒಂದು ವಿಷಯ ನೋಟಿಸ್ ಮಾಡಿದ್ದೇನೆ. ನಾನು ಯಾವಾಗಲೂ ಕಸ್ಟಮರ್ಸಿಗೆ ವೈಲ್ಡ್ ಬೆಟಾಸ್ ಅನ್ನು ಕಲಿಸಿಕೊಡುವಾಗ ಅವರು ಹೇಳೋದು ಫಸ್ಟ್ ಥಿಂಗ್ ಏನಂದ್ರೆ ನಾವು ಹೇಳಿದ ಕಲರ್ ಅಲ್ಲಿ ಮೀನ್ ಇಲ್ಲ ಅಂತ. ಯಾಕಂದ್ರೆ ವೈಲ್ಡ್ ಬೆಟಾಸ್ ಅದು ಸ್ಟ್ರೆಸ್ ಆದಾಗ ಅದರ ಕಲರ್ ಎಲ್ಲ ಕಂಪ್ಲೀಟ್ಲಿ ಹೋಗ್ತದೆ. ನಾರ್ಮಲ್ ಆದ ಮೀನ್ ತರನೇ ಕಾಣ್ತದೆ. ಬಟ್ ಅದು ಸ್ವಲ್ಪ ಸ್ಟ್ರೆಸ್ ಎಲ್ಲ ರಿಲೀಫ್ ಆದ್ಮೇಲೆ ಅಟ್ಲೀಸ್ಟ್ ಒಂದು 3 to 5 hours ಆದ್ಮೇಲೆ ಅದರ ನಾರ್ಮಲ್ ಕಲರ್ಸ್ ಬರುವುದು. ಇದು ತುಂಬಾ ಜನರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಡೌಟ್ ಏನಂದ್ರೆ ತುಂಬಾ ಜನರಿಗೆ ತಮ್ಮ ವೈಲ್ಡ್ ಬೆಟಾ ಫಿಶ್ ಬಬಲ್ ನೆಸ್ಟ್ ಬಿಲ್ಡ್ ಮಾಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ನೀವು ಆಕ್ಚುಲ್ ಆಗಿ ಬಬಲ್ ನೆಸ್ಟ್ ಅನ್ನು ನೋಡಿದ್ರೆ ಏನ್ ಮಾಡ್ಬೇಕಂತಾನೆ ಇಲ್ಲ. ನಿಮ್ಮ ಬೆಟಾ ಫಿಶ್ ಹೆಲ್ತಿ ಆಗಿದ್ರೆ ಮಾತ್ರ ಬಬಲ್ ನೆಸ್ಟ್ ಬಿಲ್ಡ್ ಮಾಡೋದು. ಸೊ ಅದು ಹೆಲ್ತಿ ಆಗಿದೆ ಅಂತ ಅರ್ಥ. ಮತ್ತೆ ಅದು ಬ್ರೀಡಿಂಗ್ ಕೂಡ ರೆಡಿ ಆಗಿದೆ ಅಂತ ಅರ್ಥ. ಮೇಲ್ ಫಿಶ್ಗೆ ಕಂಪೇರ್ ಮಾಡಿದ್ರೆ ಫಿಮೇಲ್ ಬೆಟಾ ಫಿಶ್ ಈ ತರ ಲೈಟ್ ಆಗಿ ಕಲರ್ ಬಂದದಾಗಿನೇ ಇರ್ತದೆ. ಫಿಮೇಲ್ ವೈಲ್ಡ್ ಬೆಟಾಸ್ ಎಗ್ ಲೋಡೆಡ್ ಆಗಿದ್ರು ಅಷ್ಟೇನ್ ದೊಡ್ಡ ಬಲ್ಜ್ ಕಾಣಲ್ಲ. ಈ ತರ ಇದ್ರೆ ಸಹ ಅದು ಬ್ರೀಡ್ ಮಾಡ್ತದೆ. ವೈಲ್ಡ್ ಬೆಟಾಸ್ ಕೂಡ ನಾರ್ಮಲ್ ಆದ ಬೆಟಾ ಫಿಶ್ ತರನೇ ಬ್ರೀಡಿಂಗ್ ಮಾಡೋದು. ಸೊ ಸೇಮ್ ಬ್ರೀಡಿಂಗ್ ಸೆಟಪ್ ಅನ್ನು ನೀವು ಯೂಸ್ ಮಾಡಿದ್ರೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ವೈಲ್ಡ್ ಬೆಟಾಸ್ ಅನ್ನು ಬ್ರೀಡ್ ಮಾಡಬಹುದು. ಬೆಟಾ ಫಿಶ್ ಬ್ರೀಡಿಂಗ್ ಮತ್ತೆ ಅದನ್ನ ಕಂಡೀಷನ್ ಹೇಗೆ ಮಾಡೋದು ಈ ಎಲ್ಲದರ ಬಗ್ಗೆ ನಾನು ಆಲ್ರೆಡಿ 2 ವಿಡಿಯೋಸ್ ಹಾಕಿದ್ದೇನೆ ಯೂಟ್ಯೂಬ್ ಅಲ್ಲಿ. ಸೊ ನೀವು ಅದನ್ನ ಹೋಗಿ ಫಸ್ಟ್ ಆಗಿ ನೋಡಬಹುದು. ಈಗ ಆಗ್ತಿರುವ ಪೊಲ್ಯೂಷನ್ ಮತ್ತೆ ಡಿಫಾರೆಸ್ಟೇಷನ್ ಇಂದಾಗಿ ವೈಲ್ಡ್ ಬೆಟಾಸ್ ಎಂಡೇಂಜರ್ ಆಗ್ತಿವೆ. ಬಟ್ ಇಂಡಿಯಾದಲ್ಲಿ ಇದಕ್ಕೆ ಈಗ ಮಾರ್ಕೆಟ್ ಡಿಮಾಂಡ್ ಜಾಸ್ತಿನೇ ಆಗ್ತಾ ಇದೆ. ಇವಾಗ ನಾನು ತೋರಿಸಿದ ಯಾವುದೇ ವೈಲ್ಡ್ ಬೆಟಾ ಫಿಶ್ ಕೂಡ ನಿಮ್ಗೆ ಒಂದು ಪೇರ್ 1000 rupees ಆಗ್ತದೆ. ನಿಮ್ಗೆ ಏನಾದರೂ ವೈಲ್ಡ್ ಬೆಟಾ ಫಿಶ್ ಬೈ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ನನ್ನ ವಾಟ್ಸ್ಆ್ಯಪಿಗೆ ನೀವು ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡಿ ಕೊಡ್ಬೋದು. ಸೊ ನಿಮ್ಗೆ ಏನಾದರೂ ಯುನೀಕ್ ಆ್ಯಂಡ್ ಅಟ್ರಾಕ್ಟಿವ್ ಆದ ಬೆಟಾ ಫಿಶ್ ಬೇಕಾಗಿದ್ರೆ ನೀವು ವೈಲ್ಡ್ ಬೆಟಾಸ್ ಟ್ರೈ ಮಾಡ್ಬೋದು. ಅವುಗಳಿಗೆ ಒಂದು ಪ್ಲಾಂಟರ್ ಟ್ಯಾಂಕ್ ಸೆಟಪ್ ಮಾಡಿದ್ರೆ ಒಂದು ಫುಲ್ ಎಕೋಸಿಸ್ಟಮೇ ರೆಡಿ ಆಗ್ತದೆ. ಇದೇ ತರ ಇನ್ಫಾರ್ಮೇಟಿವ್ ಆದ ಫಿಶ್ ರಿಲೇಟೆಡ್ ವಿಡಿಯೋಸಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.